ಕೋಲಾರ ಜಿಲ್ಲೆಯ ಸಂತೆಕಲ್ಲಹಳ್ಳಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಅಲ್ಬ್ಯಾಕ್ ಎಂಪ್ಲಾಯರ್ಸ್ ವೆಲ್ಫೇರ್ ಸೊಸೈಟಿ ಆರೋಪ ಮಾಡಿದೆ. ಕೋಲಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ವಿಎಂ ಶೈಲಜಾ ಅವರು 1992ರಲ್ಲಿ ಬ್ಯಾಂಕ್ನ 1.897 ಕೆಜಿಗಳಷ್ಟು ಚಿನ್ನವನ್ನು ಕಳವು ಮಾಡಿರುವಂತಹ ಪ್ರಕರಣದಲ್ಲಿ ಆರೋಪಿಗಳೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದರು. ಆಗಿನ ಗ್ರಾಮೀಣ ಬ್ಯಾಂಕ್ ಈಗ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿ ಹೆಸರು ಬದಲಾಯಿಸಿಕೊಂಡಿದ್ದು, ಅಂದಿನ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಲೋಕನಾಥ್ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಪ್ರಕರಣ ಸಿಒಡಿ ತನಿಖೆಯಾಗಿ ಹಿಂದಿನ ಮ್ಯಾನೇಜರ್ ಆಗಿದ್ದ ನಾಗರಾಜನನ್ನ ಬಂಧಿಸಿ ಚಿನ್ನವನ್ನ ರಿಕವರಿ ಮಾಡಲಾಯಿತು. ನ್ಯಾಯಾಲಯದಲ್ಲಿ ವಾದ ಪ್ರತಿವಾದದ ನಂತರ ಆರೋಪಿ ನಾಗರಾಜನನ್ನ 2013ರಲ್ಲಿ ಬಿಡುಗಡೆಗೊಳಿಸಲಾಯಿತು. 2013ರಿಂದ 2025ರವರೆಗೂ ನ್ಯಾಯಾಲಯದಲ್ಲಿ ಚಿನ್ನವನ್ನ ಯಾರು ಕೂಡ ಕ್ಲೈಮ್ ಮಾಡಿಕೊಂಡಿಲ್ಲ. 2 ತಿಂಗಳ ಹಿಂದೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬ್ಯಾಂಕ್ ಕೋರ್ಟ್ನಿಂದ ಚಿನ್ನವನ್ನ ಪಡೆದುಕೊಂಡಿದೆ. ನಾಗರಾಜ್ ನಿರಪರಾಧಿಯಾದ್ರೆ ಚಿನ್ನ ಕದ್ದ ಆರೋಪಿ ಯಾರು ಅಂತ ಹೇಳಿ ಶೈಲಜಾ ಪ್ರಶ್ನೆ ಮಾಡಿದ್ದು, ಆರೋಪಿ ಯಾರು ಅನ್ನುವಂಥದ್ದು ಸಾಬೀತಾದರೆ ಅಮಾಯಕನಾದ ನನ್ನ ಗಂಡ ಲೋಕನಾಥ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೋರ್ಟ್ನಿಂದ ಪಡೆದ ಚಿನ್ನವನ್ನ ಬ್ಯಾಂಕ್ ಉಪಯೋಗಿಸದೆ ಅಂದು ಬ್ಯಾಂಕ್ನಲ್ಲಿ ಇಟ್ಟಿದ್ದ ಗ್ರಾಹಕರಿಗೆ ನೀಡುವಂತೆ ಪಿಎಂ ಶೈಲಜಾ ಅವರು ಆಗ್ರಹಿಸಿದ್ದಾರೆ. ನನಗೆ ಗೊತ್ತಾಗಿ ಈ ಕೇಸ್ ಅಲ್ಲಿ ಗೋಲ್ಡ್ ಕೋರ್ಟ್ ಅಲ್ಲೇ ಇದ್ದೋಗಿದೆ, 2013ರಲ್ಲೇ ಕ್ಲೋಸ್ ಆಗಿದೆ ಅಂದಮೇಲೆ ನಾನು ಅದ್ರ ಪ್ರಯತ್ನ ಪಟ್ಟು ಮಿನಿಸ್ಟ್ರಿಗೆ ಎಲ್ಲ ಲೆಟರ್ಸ್ ಬರೆದು ಇದರಲ್ಲಿ ಈ ತರ ಆಗಿದೆ, ನಿಜವಾಗ್ಲೂ ಕಳ್ತನ ಮಾಡಿದವ್ರು ಯಾರು, ಗೋಲ್ಡ್ ಈಗ ಬ್ಯಾಂಕ್ ಇದರಲ್ಲೇ ಇದೆ, ಕಳ್ಳನು ಯಾಕೆ ನಂದು ಗೋಲ್ಡ್ ಅಂತ ತೆಗಿಲಿಲ್ಲ, ಆತ ನಿರಪರಾಧಿ ಆದ್ರೆ ಆತ ಯಾಕೆ ಗೋಲ್ಡ್ ತಗೊಳ್ಳಿಲ್ಲ, ಬ್ಯಾಂಕ್ ಅವ್ರು ಯಾಕೆ ನಮ್ದು ಗೋಲ್ಡ್ ಅಂತ 2 kg ಅಷ್ಟು ಗೋಲ್ಡ್ ಕೋರ್ಟ್ ಅಲ್ಲೇ ಇದ್ದೋಗಿದೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ ತಕ್ಷಣ ಬ್ಯಾಂಕ್ ಅವ್ರು ಹೋಗಿ ಆ ಬ್ಯಾಂಕ್ 6ನೇ ತಿಂಗಳಲ್ಲಿ ಅರ್ಜಿ ಹಾಕೊಂಡು ಅಫಿಡವಿಟ್ ಹಾಕಿ 9ನೇ ತಿಂಗಳಲ್ಲಿ ಈಗ 2 kg ಗೋಲ್ಡ್ ತಗೊಂಡಿದ್ದಾರೆ. ಬ್ಯಾಂಕ್ ಅವರು ಇದು ಮಾಡ್ಕೊಂಡಿದ್ದಾರೆ. ಸೊ ಈ ಇಶ್ಯೂ ಅಂದ್ರೆ ನಮ್ಮ ಇದೇನಂದ್ರೆ ಇಷ್ಟು ದಿವಸ 13 ವರ್ಷದಿಂದ ಭ್ರಷ್ಟಾಚಾರಕ್ಕೆ ಒಳಗಾಗಿ ಗೋಲ್ಡು ತಗೊಂಡಿರಾ, ಕಳ್ಳನ್ನು ಹಿಡಿದಿರಾ. ಯಾಕಂದ್ರೆ ಕಳ್ಳರು ಹೊರಗಡೆಯಿಂದ ಬಂದ್ ಮಾಡಿದ್ರೆ ಓಕೆ ಅಪ್ಪ, ಕಳ್ಳ ಸಿಗ್ಲಿಲ್ಲ ಅಂದ್ರೆ ಓಕೆ, ಒಳಗಡೆ ಇದು ಬೀಗಡಿ ಹಾಕದಂಗೆ ಹಾಕಿ ಸ್ಟ್ಯಾಬೇ ಮಾಡಿರೋದನ್ನ ಕಳ್ಳ ಯಾಕೆ ಹೊರಗಡೆ ಬರ್ಲಿಲ್ಲ, ಸಿಕ್ಕಿರೋ ಕಳ್ಳನ ಯಾಕೆ ಬಿಟ್ರು, ಜೊತೆಗೆ ಆ ಕಳ್ಳ ಗೋಲ್ಡ್ ಸಿಕ್ಕಿದೆ ಅಲ್ಲ, ಆ ಗೋಲ್ಡ್ 2013ರಿಂದ ಯಾಕೆ ತಗೊಳ್ಳಿಲ್ಲ, ಇದ್ರ ಬಗ್ಗೆ ಎಲ್ಲಾನು ಸ್ವಲ್ಪ ಸುಮಾರು ಪ್ರಶ್ನೆಗಳಿದೆ ಸರ್. ಅದನ್ನ ನಾನು ಆಕ್ಚುಲಿ ಪತ್ರದಲ್ಲಿ ಇದು ಮಾಡಿ ಕೊಡಲಾಗಿ ಆಗ ಪಾಪ ಅವ್ರಿಗೆ ವಿಧಿ ಇಲ್ದಿರ ಅವರು ಇದು ಮಾಡಿದ್ದಾರೆ, ಏನೋ ಇನ್ನು ಕಳ್ಳ ಯಾರೋ ಕಳ್ತನ ಮಾಡ್ಕೊಂಡು ಹೋಗಿರೋದು ಅವ್ರು ಏನ್ ಮಾಡ್ತಾರೆ, ಅವಾಗೇನೋ ಒಂದು ಗಲಾಟೆಗಳಾಗಿರುತ್ತೆ. ಸೊ ಹಾಗಾಗಿ ಅವ್ರು ಇದು ಮಾಡಿದ್ದಾರೆ. ಅದಕ್ಕೆ ಸೊಲ್ಯೂಷನ್ ಗೋಲ್ಡ್ ಜನಗಳಿಗೆ ಸೇರ್ಬೇಕಲ್ವಾ ಸರ್. ಈಗ ಬ್ಯಾಂಕ್ ಅವ್ರು ತಗೊಳೋದಕ್ಕೆ ಅದಕ್ಕೇನು ಅಧಿಕಾರ ಇದೆ? ಅಧಿಕಾರ ಇಲ್ಲ. ಜೊತೆಗೆ ಯಾಕೆ ಕಳ್ಳನ ಅಂದ್ರೆ ಕಳ್ಳ ಯಾರು, ಈಗ ಇಷ್ಟು ಗೋಲ್ಡ್ ಸಿಕ್ಕಿದೆ ಅಲ್ವಾ, ಕಳ್ಳ ಇಲ್ಲದೆ ಹೆಂಗ್ ಗೋಲ್ಡ್ ಬಂತು? ಇವ್ರು ಯಾಕೆ 2013ರಿಂದ ಕೇಸು ಇದು ಮಾಡ್ಲಿಲ್ಲ, ಕಂಟಿನ್ಯೂ ಮಾಡ್ಲಿಲ್ಲ? ಈಗ ಒಬ್ಬ ಸ್ಟಾಫ್ ಯಾರಾದ್ರೂ ಒಂದೇನೋ ಒಂದು ತಪ್ಪಾಗಿದೆ ಅಂದ್ರೆ ಅವನ ಭವಿಷ್ಯನೇ ಹಾಳು ಮಾಡಾಕ್ತಾರೆ ಮ್ಯಾನೇಜ್ಮೆಂಟ್. ಅಂದ್ರೆ ಅವ್ರು ತಿದ್ಕೊಳ್ಳೋಕ್ಕೂ ಇಲ್ದಿರ ಅವ್ರ ಮೇಲೆ ಕೇಸ್ ಹಾಕಿ ಇಲ್ಲ ಏನೋ ಒಂದು ಮಾಡ್ತಾರೆ. ಅವ್ರಿಗೆ ಸ್ಯಾಲ್ರಿ ಇಶ್ಯೂ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ವರ್ಗೂ ಹೋಗೋರು ಹೈಕೋರ್ಟ್ ಅಲ್ಲಿ ಯಾಕೆ ನೆಕ್ಸ್ಟ್ ಬೆಂಚಿಗೆ ಹೋಗಿ ಅವ್ರು ಯಾಕೆ ಕೇಸ್ ಮುಂದುವರಿಸದೇ ಇರೋದು ತಪ್ಪಲ್ವಾ ಸರ್? ಅದು 2010 ಮತ್ತೆ ಆತನಿಗೆ ಪನಿಷ್ಮೆಂಟ್ ಆಗುತ್ತೆ, ಜೊತೆಗೆ ಜುಲ್ಮಾನೇನೂ ಆಗುತ್ತೆ. ಅದ್ರ ಜೊತೆಗೆ ಜಡ್ಜ್ ಏನ್ ಮಾಡ್ತಾರೆ, ಸತ್ತೋಗಿದ್ದಾರೆ, ಈತನ ಇಶ್ಯೂನು ಸೇರಿಸಿ ಈತನಿಗೆ ಪನಿಷ್ಮೆಂಟ್ ಕೊಡ್ಬೇಕು, ಅದನ್ನ ಸೇರಿಸಿ ಅಂತ ಹೇಳಿ ಬ್ಯಾಂಕ್ ಅವರಿಗೆ ಇದು ಮಾಡಿರ್ತಾರೆ, ಜಡ್ಜ್ಮೆಂಟ್ ಅಲ್ಲೇ ಕೊಟ್ಟಿದ್ದಾರೆ. ಆದ್ರೆ ಅಷ್ಟು ಕಷ್ಟಕರವಾಗಿತ್ತು. ನಾವು ಕೇಸ್ ನಡೀತಾ ಇದೆ ಅಂತಾನೆ ಅನ್ಕೊಂಡಿದ್ವಿ, ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ 2010 ಆ ಜಡ್ಜ್ಮೆಂಟ್ ಬಂದ್ಮೇಲೆ ಆತ ವೈವಿ ಆದ್ರೆ ಏನೋ ವಿಧಿವಶಾತ್ ಗೊತ್ತಿಲ್ಲ 18/3/2013ರಲ್ಲಿ ಅಲ್ಲಿನ ಜಡ್ಜ್ ಶ್ರೀಧರ್ ಮೂರ್ತಿ ಅಂತ ಅಂದ್ಬಿಟ್ಟು ಏನಂದ್ರೆ ಗೋಲ್ಡ್ ತಾಳೆ ಆಗ್ಲಿಲ್ಲ ಅನ್ನೋ ವಿಚಾರದ ಮೇಲೆ ಅವ್ರು ಕೊಟ್ಟಿದ್ದಾರೆ. ಯಾವ ತರ ಗೋಲ್ಡ್ ತಾಳೆ ಆಗಿಲ್ಲ ಅಂದ್ರೆ, ಬ್ಯಾಂಕ್ ಅಲ್ಲಿ ಗೋಲ್ಡ್ ಲೋನ್ ಮಾಡಿದಾಗ ಏನಾಗುತ್ತೆ, ಈ ಆಚಾರ್ಯಗಳು ಬರಿಬೇಕಾದ್ರೆ ಈ ಕಲ್ಲಿನ ಐಟಮ್ ಆಗ್ಲಿ ಗೋಲ್ಡ್ ಐಟಮ್ಸ್ ಇಷ್ಟು ತೂಕ ಇಷ್ಟು ನೆಟ್ ಅಂತ ಹಾಕ್ಬಿಡ್ತಾರೆ. ಅಂದ್ರೆ ಪೊಲೀಸ್ ಪಂಚನಾಮೆಯಲ್ಲಿ ಏನಾಗಿದೆ, ಸಿಂಗಲ್ ಇಂಡಿವಿಜುವಲ್. ಸೊ ಆ ಬೇಸಿಸ್ ಮೇಲೆ ಅವ್ರನ್ನ ನಿರಪರಾಧಿ ಅಂತ ಹೇಳಿದ್ದಾರೆ. ಅದು ಯಾಕೆ ಗೊತ್ತಿಲ್ಲ. ನಾವು ಜಡ್ಜ್ ಇದನ್ನ ನಾವು ಗೌರವಿಸಲೇಬೇಕು, ನಾವೇನು ಮಾಡೋಕ್ಕಾಗಲ್ಲ. ಆತನ ಹತ್ರ ಇನ್ಕ್ಲೂಡಿಂಗ್ ಬ್ಯಾಂಕ್ ಚೀಲಗಳ ಸಮೇತ ಸಿಕ್ಕಿದ್ರೆ ಕೂಡ ಅವರು ಅದನ್ನೂ ಏನೋ ಲೆಕ್ಕಕ್ಕೆ ತಗೊಂಡಿಲ್ಲ. ಈವನ್ ಕೆಲವು ಒಡವೆಗಳು ಹುಚ್ಚಪ್ಪ ಅಂತ ಹೆಸರಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.